ಆಮೇಲೆ ಇನ್ನೇನು ಕತ್ತಿಡ್ದು ಆಚೆ ದಬ್ಬುಟ. ಏನ ನಮ್ ಕೃಷ್ಣನನ್ನ ಕತ್ತಿಡ್ದು ಆಚೆ ದಬ್ಬುಟ್ನ? ಹ್ಞೂ ಅಂತೀನಿ. ಅದೇನು ಹೇಳ್ತಾರಲ್ಲ, ಕೇಡಗಾಲಕ್ಕೆ ನಾಯಿ ಮೊಟ್ಟೆಕ್ತಂತೆ, ಹಂಗಾಡ್ತಾವನೆ ಮುತ್ತಣ್ಣ. ನೋಡ, ಈ ಪ್ರಪಂಚದಲ್ಲಿ ಯಾವುದೇ ಮೂಲೆಯಿಂದ ಗಂಡು ಬಂದ್ರು ಮೈನ ಕುತ್ತಿಗೆಗೆ ತಾಳಿ ಕಟ್ಟೋದು ನಮ್ ಕೃಷ್ಣನೇ. ನಮ್ ಕೃಷ್ಣನೇ ಇಷ್ಟಪಟ್ಟವನ ಮೇಲೆ ಆ ಮೈನ ಅದ ಹೆಂಗೋ ತಪ್ಪಿಸ್ಕೊಂಡ್ಬಿಡ್ತಾಳೆ ಅಲ್ವಾ? ತಪ್ಪಿಸ್ಕೊಳಕ್ ನಾವು ಬಿಡ್ಬೇಕಲ್ಲ ವೀರೇಂದ್ರ, ಯಾವುದೇ ಕಾರಣಕ್ಕೂ ಬಿಡೋದ್ ಬೇಡ. ಕೃಷ್ಣಣ್ಣನಿಗೆ ಮೈನನ್ ಮದುವೆ ಮಾಡಿಸ್ಬೇಕು. ಬಾರು ಹೋಗೋಣ, ಬಂದ್ ಕೆಲ್ಸ. ಸರಿ ಬಾ. ಅಯ್ಯೋ ಬಾಯ್ಲೆ, ಏನಂದೆ ನೀನು? ಬಂದ್ ಕೆಲ್ಸ ಮುಗೀತಾ? ಏನಂಗಂದ್ರೆ? ಅಯ್ಯೋ, ನನ್ಗೆ ಬಾಯಾರಿಕೆ ಆಗಿತ್ತಲ್ಲ, ಅದಕ್ಕೆ ಜ್ಯೂಸ್ ಕುಡಿಯಕ್ ಬಂದ್ವಿ. ನಿಮ್ ಮಾತೆಲ್ಲ ಕೇಳಿಸ್ಕೊಂಡು ನಂಗ್ ಬಾಯಾರಿಕೆನೆ ಹೋಗ್ಬಿಡ್ತು. ಓ ಹಂಗ? ಹೌದು, ಹಂಗೇನೆ. ಹಂಗೇನೆ. ಹೋಗೆ ಬಾ. ಚೋಟುದ್ದ ಅವ್ರ ಎಷ್ಟು ಮಾತಾಡ್ತಾರೆ ವೀರೇಂದ್ರ, ತೆಗೆದು ಬಿಟ್ಬಿಡ್ಬೇಕು ಅನ್ಸುತ್ತೆ. ಹೊಡಿಯಂಗಿಲ್ಲ ಬಿಡಂಗಿಲ್ಲ ಚಿಕ್ಕ ಐಕ್ಳು. ವೀರೇಂದ್ರ, ಇದ್ಯಾವುದು ಹೊಸ ಟ್ವಿಸ್ಟು? ಮಂಗಳೂರಿಂದ ಹುಡುಗ, ಇವನು ಯಾವನ ಹೊಸ್ತಾಗ ಉಟ್ಕಣ್ಣಲ್ಲ. ಬರ್ಲಿ. ಅಯ್ಯೋ, ಬೆಲ್ ಈಗಲೇ ಹೊಡಿಬೇಕಿತ್ತ. ಈಗೇನ್ ಮಾಡೋದು? ಈಗೇನ್ ಮಾಡಕ್ಕಾಗುತ್ತೆ ಮೈನವ್ರೆ, ಕೆಲ್ಸ ಮುಗಿದ್ಮೇಲೆ ಕಾಲ್ ಮಾಡೋಣ ಅಷ್ಟೇ. ಇಲ್ಲ ಧ್ರುವ ಅವ್ರೆ, ನಾನು ಈಗಲೇ ಮಾತಾಡ್ಬೇಕು. ವಿಷಯ ಏನು ಅಂತ ತಿಳ್ಕೋಬೇಕು. ಮೈನವ್ರೆ, ಲಂಚ್ ಬ್ರೇಕ್ ಮುಗ್ದಿದೆ. ಇವಾಗ ಮಾತಾಡಿದ್ರೆ ಸುಮ್ನೆ ಆ ಬಾಲರಾಜ್ ಬಂದು ಕಿರಿಕಿರಿ ಮಾಡ್ತಾನೆ. ಧ್ರುವ ಅವ್ರೆ, ಅಕ್ಕ ಫೋನ್ ಮಾಡ್ತಿದ್ದಾರೆ, ನಾನು ಮಾತಾಡ್ತೀನಿ. ಲಂಚ್ ಬ್ರೇಕ್ ಮುಗೀತು ತಾನೆ? ಏನ್ ಮಾಡ್ತಾ ಇದ್ದೀರಾ? ಸರ್, ಮೈನಾ ಅವರು ಅರ್ಜೆಂಟಾಗಿ ಫೋನಲ್ಲಿ ಮಾತಾಡಬೇಕಿತ್ತು. ಬೆಲ್ಲಾಗೋಯ್ತು ಅಷ್ಟರಲ್ಲಿ. ನೀವು ಪರ್ಮಿಷನ್ ಕೊಟ್ರೆ. ಅಯ್ಯೋಯ್ಯೋ, ಮೇಡಮ್ಗೆ ಫೋನಲ್ಲಿ ಮಾತಾಡಬೇಡಿ ಅಂತ ಹೇಳಕ್ಕಾಗತ್ತಾ? ದಯವಿಟ್ಟು ಹೋಗಿ ಮೇಡಮ್, ಮಾತಾಡಿ. ಸರ್, ತಾವೆಲ್ಲಿಗೆ ಸರ್? ಸರ್, ಅದು ನಾನು ಅರ್ಜೆಂಟಾಗಿ ಫೋನಲ್ಲಿ ಮಾತಾಡಬೇಕಿತ್ತು. ಆಯ್ತಾಯ್ತು, ಹೋಗಿ ಸರ್. ನಿಮ್ಗೇನು, ನೀವು ಹೋಗಿ ಮಾತಾಡ್ಬೇಕಾ? ಮತ್ತೇನ್ ನಿಂತಿದ್ದೀರಾ? ಹೋಗಿ ಕೆಲಸ ನೋಡಿ. ಬನ್ನಿ ಬನ್ನಿ, ತಗೊಳ್ಳಿ. ಮೈನವ್ರೆ, ನೀವು ಮಾತಾಡಿ. ಅಕ್ಕ, ಮೈನಾ, ನೀನ್ ಹೇಳಿದ್ ನಿಜ ಕಣೆ. ವಾರ್ಡನ್ ಮೇಡಮು ಮತ್ತೆ ಪುಷ್ಪಕ್ ಸರು ಮನೆಗ್ ಬಂದ್ ಮಾತಾಡ್ಕೊಂಡು ಹೋಗವ್ರೆ. ಲೌಡ್ ಸ್ಪೀಕರ್ ಹಾಕಿ, ಲೌಡ್ ಸ್ಪೀಕರ್. ಅಕ್ಕ ಕೊಡಕ್ಕ ಇಲ್ಲ, ನಾನು ಮಾತಾಡ್ತೀನಿ. ಹಲೋ ಮೈನಾ, ನಾನ್ ಚೆಲ್ವಿ ಮಾತಾಡ್ತಾ ಇರೋದು. ಹೇಳು ಚೆಲ್ವಿ. ನಾನು ಮತ್ತೆ ಮಾರುತಿ ವಿಷಯ ತಿಳ್ಕೊಳಕ್ ಹೋಗಿದ್ದಾಗ ಆ ನೀರ್ ಗಂಟಿ ಏನ್ ಹೇಳಿದ್ರು ಗೊತ್ತಾ? ಇದೇನೋ ಇದು ಹೊಸ ಕತೆ. ಮಂಗಳೂರಿಂದ ಹುಡುಗ, ಮೊನ್ನೆ ತಾನೇ ಆ ಪುಷ್ಪಕ್ಕೂ ವಾರ್ಡನ್ ಇಬ್ರು ಹೆಣ್ಣು ಕೇಳ್ಕೊಂಡು ಹೋದ್ರು. ಆ ಮುತ್ತಣ್ಣನ ಪೌರುಷ ನೀನ್ ನೋಡ್ಬೇಕಾಗಿತ್ತು ವೀರೇಂದ್ರ. ನಾನು ಹೆಣ್ಣು ಕೊಟ್ರೆ ಪುಷ್ಪಕ್ಕೆ ಕೊಡೋದು, ನನ್ನ ಅಳಿಯ ಪುಷ್ಪಕ್ಕೆ ಅಂತ ಜಗಳಕ್ಕೆ ಬಿದ್ಬಿಟ್ಟ ಕಣೋ. ಹಲೋ ಮೈನಾ, ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲೇ.
ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಕ್ಕ. ಸರಿ ಸರಿ, ನೀನ್ ಆಮೇಲೆ ನನಗೆ ಹೇಳುವಂತೆ. ನಾನು ಇವಾಗ್ಲೇ ಹೋಗಿ ಕೇಳ್ತೀನಿ. ಯಾರನ್ನ? ಇನ್ಯಾರನ್ನ? ಅಪ್ಪ ಅವನ್ನ. ನಿನಗೆ ಗೊತ್ತಿಲ್ಲದೆ ಅದ್ ಹೆಂಗ್ ಮದ್ವೆಗೆ ಒಪ್ಕೊಂಡ್ರು ಅಂತ ಕೇಳ್ತೀನಿ. ಅಕ್ಕ ನೋಡು, ನಾನ್ ಹೇಳೋ ಗಂಟ ನಿನ್ನ ಅಪ್ಪನ ಹತ್ರ ಏನು ಮಾತಾಡ್ಬೇಡ. ಇಲ್ಲ ಮೈನಾ, ನಾನ್ ಕೇಳ್ತೀನಿ. ನನ್ ಮಾತ್ ಕೇಳೆ ನಿನ್ ಕೈ ಮುಗಿತೀನಿ. ದಯವಿಟ್ಟು ನನ್ ಹೇಳೋ ಗಂಟ ನೀನ್ ಏನು ಮಾತಾಡ್ಬೇಡ. ನೋಡು, ನೀನ್ ಈಗ ಹೋಗಿ ಮಾತಾಡಿದ್ರೆ ನಾನು ನಿನ್ ಜೊತೆ ಮಾತಾಡಕ್ಕಿಲ್ಲ ಅಷ್ಟೇ. ನಾನ್ ಹೇಳ್ದಂಗ್ ಕೇಳ್ತೀಯೋ ಇಲ್ವೋ? ಸರಿ ಸರಿ, ಕೇಳಲ್ಲ ಬಿಡು. ಏನು, ನನ್ ಮಾತ್ ಕೇಳಕ್ಕಿಲ್ವಾ? ಅಯ್ಯೋ ಸರಿ ಆಯ್ತು. ನನ್ನ ಅಪ್ಪ ಅಮ್ಮನ ಹತ್ರ ಹೋಗಿ ಏನೂ ಕೇಳಕ್ಕಿಲ್ಲ, ಸರಿನಾ? ಸರಿ, ನಾನು ಹಿಂಗ ಆಮೇಲೆ ಫೋನ್ ಮಾಡ್ತೀನಿ. ಸರಿ, ಹುಷಾರು. ನೋಡಿದ್ರ ಧ್ರುವ ಅವ್ರೆ, ನಮ್ಮ ಹಳ್ಳಿ ಗಂಟ ಹೋಗಿ ಏನ್ ಕೇಳ್ಕೊಂಡ್ ಬಂದವ್ರೆ. ಪುಷ್ಪಕ್ ಸರ್ ಹೋಗೋದ್ರಲ್ಲಾದ್ರೂ ಏನೋ ಒಂದ್ ಅರ್ಥ ಇದೆ, ಆದ್ರೆ ವಾರ್ಡನ್ ಮೇಡಮ್ ಯಾಕೋದ್ರು? ನಂಗೂ ಅದೇ ಅರ್ಥ ಆಗ್ತಿಲ್ಲ. ಅಲ್ಲ, ವಾರ್ಡನ್ ಮೇಡಮು ನಮ್ ಹಳ್ಳಿ ಗಂಟ ಹೋಗಿ ಹೆಣ್ ಕೇಳ್ಕೊಂಡ್ ಬಂದವ್ರಲ್ಲ, ನನಗ್ ಒಂದ್ ಮಾತು ಹೇಳಿಲ್ಲ. ನನಗ್ ವಾರ್ಡನ್ ಮೇಡಮ್ ಮೇಲೆ ತುಂಬಾ ಕೋಪ ಬರ್ತೈತೆ. ನನ್ಗೆ ಯಾಕೋ ಇದು ತುಂಬಾ ಮುಂದುವರಿತಿದೆ ಅನ್ನಿಸ್ತಿದೆ ಅಲ್ಲ, ಮುಂದುವರ್ತಿದೆ. ಧ್ರುವ ಅವ್ರೆ, ನಾನು ಈ ತರ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೋಡಿ, ಯಾರ್ ಏನೇ ಹೇಳಿದ್ರು, ಯಾರ್ ಏನೇ ಮಾಡಿದ್ರು ನಮ್ಮನ್ ಮಾತ್ರ ನಾವ್ ಬಿಟ್ಕೊಡ್ಬಾರ್ದು. ಧ್ರುವ ಅವ್ರೆ, ಯಾಕೇನು ಮಾತಾಡ್ತಾ ಇಲ್ಲ? ನಾವು ದೇವಸ್ಥಾನದಲ್ಲಿ ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು ಅಂತ ಮಾತು ತಗೊಂಡಿದೀವಿ, ಮರ್ತಿದ್ದೀರಾ? ಮರ್ತಿಲ್ಲ ಮೈನಾ ಅವ್ರೆ. ಮತ್ ಯಾಕೆ ಸುಮ್ನೆ ನಿಂತಿದ್ದೀರಾ? ಹಾಗಲ್ಲ. ಸರಿ, ನೀವಿವಾಗ ಹೇಗೆ ಹೇಳ್ತೀರೋ ಹಾಗೆ ಆಗತ್ತೆ, ಸರಿನಾ? ನಾನು ಏನ್ ಹೇಳ್ತೀನೋ ಹಾಗೆ ಕೇಳ್ತೀರಾ? ಸರಿ, ಹಾಗಿದ್ರೆ ಈಗ್ಲೇ ಬನ್ನಿ, ಪುಷ್ಪಕ್ ಸರ್ ಹತ್ರ ಮಾತಾಡೋಣ. ಮೈನಾ ಅವ್ರೆ, ಅದ್ ಬೇಡ. ನೋಡಿ, ಡೈರೆಕ್ಟ್ ಆಗಿ ಹೋಗೋರ ಹತ್ರ ಮಾತಾಡೋದು ಸರಿ ಹೋಗಲ್ಲ, ತಪ್ಪಾಗತ್ತೆ. ಮತ್ತಿವಾಗ ಏನ್ ಮಾಡ್ಬೇಕು ಅಂತೀರಾ? ನಾವು ಮೊದಲು ಹೋಗಿ ವಾರ್ಡನ್ ಮೇಡಮ್ ಹತ್ರ ಮಾತಾಡ್ಬೋದಾ? ಮಾತಾಡ್ಬೋದು. ಮತ್ತೆ ಈಗಲೇ ಕಾಲ್ ಮಾಡಿ. ಅಲ್ಲ ಧ್ರುವ ಅವ್ರೆ, ಅದಕ್ಕಿಂತ ಮುಂಚೆ ಪುಷ್ಪಕ್ ಸರ್ ಹತ್ರ ಮಾತಾಡ್ಕೊಂಡ್ ಬೇಡ ಮೈನಾ ಅವ್ರೆ, ಅವ್ರ ಹತ್ರನೂ ಮಾತಾಡೋಣ. ಆದ್ರೆ ವಾರ್ಡನ್ ಮೇಡಮ್ ಹತ್ರ ಫಸ್ಟ್ ಮಾತಾಡಿ ಆಮೇಲೆ ಪುಷ್ಪಕ್ ಸರ್ ಹತ್ರ ಮಾತಾಡೋಣ. ನನ್ನ ಮಾತು ಕೇಳಿ, ಈಗಲೇ ಅವ್ರಿಗೆ ಫೋನ್ ಮಾಡಿ. ಹಾಸ್ಟೆಲ್ ಹತ್ರ ಸಿಗೋದು ಬೇಡ, ಎಲ್ಲಾದ್ರೂ ಹೊರಗಡೆ ಸಿಗೋಣ ಅಂತ. ಸರಿ ಬಿಡಿ. ಅಲ್ಲ, ನನ್ ಮಾತ್ ಕೇಳ್ತೀನಿ ಅನ್ಬಿಟ್ಟು ನಿಮ್ ಮಾತ್ ಕೇಳ್ಬೇಕಲ್ವಾ ಈಗ? ಅಯ್ಯೋ, ಹಾಗಲ್ಲ ಮೈನಾ ಅವ್ರೆ. ಸರಿ, ನೋಡಿ, ಅರ್ಥ ಮಾಡ್ಕೊಳ್ಳಿ. ಆಯ್ತು, ಫೋನ್ ಮಾಡ್ತೀನಿ. ಹೇಳು ಮೈನಾ. ನಾನ್ ಹೇಳೋದ್ ಏನು ಇಲ್ಲ ಮೇಡಮ್, ನೀವ್ ಹೇಳಿದ್ರೆ ನಾನ್ ಕೇಳ್ಬೇಕು. ಅಂದ್ರೆ ಮೇಡಮ್ಮು, ನಾನ್ ನಿಮ್ ಜೊತೆ ಹೊಸಿ ಮಾತಾಡ್ಬೇಕು. ಫೋನಲ್ಲಿ ಬೇಡ, ಹೊರಗಡೆ ಎಲ್ಲಾದ್ರೂ ಸಿಗ್ತೀರಾ? ಹಾಸ್ಟೆಲಲ್ಲೂ ಬೇಡ, ಎಲ್ಲಾದ್ರೂ ಹೊರಗಡೆ ಸಿಗೋಣ. ಆಚೆ ಸಿಕ್ ಮಾತಾಡುವಂಥದ್ದೇನಿದೆ ಮೈನಾ? ಅಲ್ಲ ಮೇಡಮ್ಮು, ನಂಗೊಂದ್ ಮಾತು ಕೇಳ್ದೆ ನಮ್ ಊರಿಗೆ ಹೋಗಿ ನಮ್ಮ ಅಪ್ಪಯ್ಯ ಅಮ್ಮನ ಹತ್ರ ಹೆಣ್ ಕೇಳೋದೇನಿತ್ತು? ಅದ್ರ ಬಗ್ಗೆ ಮಾತಾಡ್ಬೇಕು ನಾನು. ನಾನ್ ನಿಮ್ ಜೊತೆ ಈಗ್ಲೇ ಮಾತಾಡ್ಬೇಕು. ದಯವಿಟ್ಟು ಬನ್ನಿ. ನೀವ್ ಹೊರಟಾಗಿ ಹೇಳಿ, ಎಲ್ಲಿಗೆ ಬರ್ಬೇಕು ಅಂತ ಹೇಳ್ತೀನಿ. ಹಲೋ ಹಲೋ ಮೈನಾ.